ಉದ್ಯಾನ ನಗರಿಯಲ್ಲಿ ಮತ್ತೆ ನೀರಿಗಾಗಿ ಕಾದಾಟ ಜೋರಾಗಿದೆ. ಕಳೆದ 4 ವರ್ಷಗಳಿಂದ ನೀರಿಗಾಗಿ ಪರದಾಡ್ತಾ ಇದ್ದ ಮಹದೇವಪುರ ಜನರು ಮತ್ತು ಬಿಬಿಎಂಪಿ ಅಧಿಕಾರಿಗಳ ನಡುವೆ ಬೋರ್ವೆಲ್ ಕೊರೆಯುವ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ. ನೀರಿಗಾಗಿ ಎದ್ದ ಗಲಾಟೆ ಇದು. ಬೆಂಗಳೂರಿನ ಮಹದೇವಪುರದ ಜನ ನೀರಿನ ಸಮಸ್ಯೆ ನೀಗಿಸುವಂತೆ ಸ್ಥಳೀಯ ಕಾರ್ಪೊರೇಟರ್ ಎಂಎಲ್ಎಗಳಿಗೆ ಅನೇಕ ಸಲ ಮನವಿ ಮಾಡಿದ್ರು. ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದ ಬೇಸತ್ತ ಸ್ಥಳೀಯರು ತಾವೇ ಹಣ ಸಂಗ್ರಹಿಸಿ ಕೊಳವೆ ಬಾವಿ ನಿರ್ಮಿಸಲು ಮುಂದಾದರು. ಆಗ ಬಿಬಿಎಂಪಿ ಅಧಿಕಾರಿಗಳು ಅನುಮತಿ ಇಲ್ಲದೆ ಬೋರ್ವೆಲ್ ಕೊರೆಸೋದು ಅಕ್ರಮ ಅಂತ ಇದಕ್ಕೂ ಅಡ್ಡಗಾಲು ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ರಸ್ತೆಯಲ್ಲೇ ಪೆಂಡಾಲ್ ಹಾಕಿ ಕೊಡಗಳನ್ನ ಇಟ್ಟುಕೊಂಡು ಪ್ರತಿಭಟನೆ ಮಾಡಿದ್ರು. ನೀರು ಅನುಕೂಲ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಎಲ್ಲರಿಗೂ ಹೇಳಿ ಸಾಕಾಗಿದ್ದರಿಂದ 2 ವರ್ಷದಿಂದ ಇವತ್ತೊಂದು ದಿವಸ ಎಲ್ಲರೂ ಒಂದು ತಿಂಗಳಿಂದ ನಾವು ಕಲೆಕ್ಷನ್ ಮಾಡಿಕೊಂಡು ನಮ್ಮ ದುಡ್ಡಲ್ಲಿ ನಮ್ಮ ಇದರಿಂದ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರ ಮನೆಯಲ್ಲೂ ಗ್ರಾಮಸ್ಥರಿಂದ ಇವತ್ತು ಹಣವನ್ನು ಕಲೆಕ್ಟ್ ಮಾಡಿ ನಾವು ಇವತ್ತು ಬೋರ್ ಹಾಕ್ಕೊಳ್ತೇವೆ. ಅದನ್ನು ಸೀಸ್ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ದಾರೆ. ಅದನ್ನು ಸೀಸ್ ಮಾಡೋಕ್ಕೆ ಬಿಡೋದಿಲ್ಲ. ಒಂದು ಬಿಂದಿಗೆ ನೀರನ್ನು ಖರೀದಿಸಬೇಕಂದ್ರೆ 2 ರೂಪಾಯಿ ಕೊಡಬೇಕು. ಇಲ್ಲ ಅಂದರೆ 4-5 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡನ್ನೆಕುಂದಿ ಗರುಡಾಚಾರ್ ಪಾಳ್ಯದಿಂದ ನೀರನ್ನು ಹೊತ್ತು ತರಬೇಕು. ನೀರಿಗಾಗಿ ಇಷ್ಟು ಪರದಾಡಿದ್ರು ಅಧಿಕಾರಿಗಳಿಗೆ ಇದ್ಯಾವುದು ಕಾಣಿಸ್ತಿಲ್ಲ ಅಂತ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ. ಕುಡಿಯಕ್ಕೆ ಕೂಡ ನೀರಿಲ್ಲ. ಬೆಳಗ್ಗೆ 9 ಗಂಟೆಗೆ ಹೋದ್ರೆ ಕುಡಿಯಕ್ಕೆ ಒಂದು ಬಿಂದಿಗೆ ಬಂದು 2 ರೂಪಾಯಿ ಬಿಡ್ತಾರೆ. ಇಲ್ಲ ಸಾಯಂಕಾಲ 8 ಗಂಟೆಗೆ ಹೋಗ್ಬೇಕು. ನಮ್ಮಂತವ್ರ ಕೈಯಾಗ ಎಲ್ಲಿ ಸರ್ ಬಿಂದಿಗೆ ಎತ್ಕೊಂಡು ಬರಕಾಯ್ತಾ? ಗರುಡಾಚಾರ್ ನಕ್ಕುಂದಿ ಹತ್ರ ಹೋಗ್ಬೇಕು. ಅಷ್ಟು ದೂರ ಹೋಗ್ಬೇಕು ನಾವು ನೀರು ತರಕ. ಇಷ್ಟು ಮಾತ್ರಗೂ ನಾವು ಏನೋ ಸ್ವಂತ ಅಷ್ಟು ಹಾಕಿ ನಾವು ಬೋರ್ ಹಾಕಿಸ್ಕೊಟ್ರು ಕೂಡ ಇವಾಗ ಬಂದು ಕಿರ್ಕ್ ಮಾಡ್ತಾ ಇದ್ದಾರಂತೆ. 4-6 ವರ್ಷಗಳಿಂದ ನೀರಿಗಾಗಿ ಪರದಾಡುತ್ತಿರುವ ಮಹದೇವಪುರ ಇತರೆ ಏರಿಯಾಗಳ ಜನತೆಯ ನೀರಿನ ಸಮಸ್ಯೆ ನೀಗಿಸಲು ಬಿಬಿಎಂಪಿ ಈಗಲಾದರೂ ಮುಂದಾಗಲಿ. ಮಂಜುನಾಥ್, ಸುವರ್ಣ ನ್ಯೂಸ್ 24/7, ಆನೇಕಲ್.